ಮಹಾರಾಷ್ಟ್ರದಲ್ಲಿ ವರುಣನ ಆರ್ಭಟ ತೀವ್ರವಾಗಿದೆ. ಹೀಗಾಗಿ ಇಡೀ ಉತ್ತರ ಕರ್ನಾಟಕ ಮಳೆಯಿಂದಾಗಿ ತತ್ತರಿಸಿ ಹೋಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕುಂಭ ದ್ರೋಣ ಮಳೆಯಾಗ್ತಾ ಇದೆ. ಹೀಗಾಗಿ ಇಡೀ ಉತ್ತರ ಕರ್ನಾಟಕ ತತ್ತರಿಸುವಂತಾಗಿದೆ. ಕೊಲ್ಹಾಪುರ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತವಾಗಿ ಮಳೆಯಾಗ್ತಾ ಇದೆ. ಕೊಲ್ಹಾಪುರ ಜೀವನಾಡಿ ಪಂಚಗಂಗಾ ರೌದ್ರಾವತಾರವನ್ನು ತಾಳಿದೆ. ಈಗ 33 ಅಡಿಯನ್ನು ದಾಟಿ ನೀರಿನ ಮಟ್ಟ ಏರಿಕೆಯಾಗಿದೆ. ನದಿ ತೀರದ ಜನರಿಗೆ ಸೂಚನೆ ಕೂಡ ನೀಡಲಾಗಿದೆ. ಕೊಲ್ಹಾಪುರ ಸುತ್ತಮುತ್ತಲಿನ ಗ್ರಾಮಗಳಿಗೆ ಭಾರಿ ಮಳೆಯಾಗ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಎಚ್ಚರಿಕೆ ಕೂಡ ಕೊಟ್ಟಿದೆ. ಕೊಲ್ಹಾಪುರ ಜಿಲ್ಲೆಯಲ್ಲಿ ಡ್ಯಾಂಗಳು ಭರ್ತಿಯಾಗಿದ್ದಾವೆ. ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಇನ್ನು ಪ್ರವಾಹದ ಭೀತಿಯಲ್ಲಿ ಇಡೀ ಪಶ್ಚಿಮ ಮಹಾರಾಷ್ಟ್ರ ತತ್ತರಿಸುವಂತಾಗಿದೆ. ಇನ್ನು ಬೃಹತ್ ಮರಗಳು ಧರೆಗೆ ಉರುಳಿ ಬಿದ್ದಿವೆ. ಜನಜೀವನ ಅಸ್ತವ್ಯಸ್ತವಾಗಿದೆ. 2 ರಾಜ್ಯ ಹೆದ್ದಾರಿ ಸೇರಿ ಜಿಲ್ಲೆಯ ರಸ್ತೆಗಳು ನೀರಿನಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. 44 ಡ್ಯಾಂಗಳು ಭರ್ತಿಯಾಗಿದ್ದಾವೆ. 14 ರಸ್ತೆಗಳ ಸಂಪರ್ಕ ಕಡಿತ ಆಗಿದೆ. ಒಟ್ಟು 14 ರಸ್ತೆಗಳ ಸಂಪರ್ಕ ಕಡಿತ ಆಗಿದೆ. ಹೀಗಾಗಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. एक लाइन ह्या साईडनं जाऊ द्या. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಹಲವಾರು ಕಡೆಗಳಲ್ಲಿ ಭೀಕರವಾಗಿ ಮಳೆಯಾಗಿದೆ. ಇನ್ನೂ ಕೆಲವೆಡೆ ಬರಗಾಲದ ಛಾಯೆ ಕೂಡ ಆವರಿಸ್ತಾ ಇದೆ. ಈ ನಡುವೆ ಮಹಾರಾಷ್ಟ್ರದಲ್ಲಿ ತೀವ್ರವಾಗಿ ಆಗ್ತಾ ಇರುವಂತಹ ಮಳೆಯಿಂದಾಗಿ ಇದೀಗ ಹಲವಾರು ಕಡೆಗಳಲ್ಲಿ ಒಟ್ಟು 14 ರಸ್ತೆ ಸಂಪರ್ಕ ಕಡಿತ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. 2 ಹೆದ್ದಾರಿಗಳಲ್ಲೂ ಕೂಡ ತೀವ್ರವಾಗಿ ಮಳೆಯಾಗಿದ್ದರಿಂದಾಗಿ ಸಂಪೂರ್ಣವಾಗಿ ಜಲಾವೃತ ಆಗಿ ರಸ್ತೆ ಸಂಪರ್ಕ ಕಡಿತ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.